ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗಬಹುದಾದ ಸಾಧ್ಯತೆ ಹಿನ್ನೆಲೆ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸಚಿವರು ರಹಸ್ಯ ಸಭೆ ನಡೆಸಿದ್ದಾರೆ. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸಭೆಯನ್ನ ಮಾಡಿದರು. ಹಲವು ಪ್ರಶ್ನೆಗಳಿಗೆ, ಕುತೂಹಲಕ್ಕೆ, ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಈ ಮೂವರೇ ಸೇರಿ ಈ ಒಂದು ರಹಸ್ಯ ಸಭೆ ನಡೆಸಿರೋದು ಯಾಕೆ ಅಂತ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಪ್ತರು. ಹೈಕಮಾಂಡ್ ಭೇಟಿಗೆ ಸಿಎಂ ಮನವಿ ಮಾಡಿದ ಬೆನ್ನಲ್ಲೇ ಸಭೆ. 13ರಂದು ಸಚಿವರಿಗೆ ಔತಣಕೂಟ ಆಯೋಜಿಸಿದ್ದಾರೆ ಸಿಎಂ ಬೇರೆ. ಈ ಹಿನ್ನೆಲೆಯಲ್ಲಿ ಸಭೆ ನಡೀತಾ ಇರುವುದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಿದೆ. ಯಾಕಂದ್ರೆ ಇವ್ರು ಮೂರೂ ಜನರು ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಸಿಎಂ ಇನ್ನೂ ಉಳಿದ ವರ್ಷಗಳ ಕಾಲ ಸಿಎಂ ಆಗಿ ಉಳಿತಾರೆ ಅಂತ ಪ್ರತಿಪಾದಿಸುವವರು, ಸಿಎಂ ಬೆನ್ನಿಗೆ ನಿಲ್ಲುವವರು, ಸಿಎಂ ಪರವಾಗಿ ಬ್ಯಾಟ್ ಬೀಸುವವರು. ಸೊ ಇವರೇ 3 ಜನ ರಹಸ್ಯವಾಗಿ ಮೀಟಿಂಗ್ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ತ್ರಿಮೂರ್ತಿ ಸಚಿವರ ರಹಸ್ಯ ಸಭೆ ಯಾಕಿರಬಹುದು? ಏನು ಮೆಸೇಜ್ ಪಾಸ್ ಮಾಡಲಿಕ್ಕೆ ಅಂತ ಈ ಸಭೆ ಮಾಡಿದ್ದಾರೆ? ಇವ್ರು 3 ಜನ ಒಗ್ಗಟ್ಟಾಗಿ ಒಂದಾಗಿ ಸಭೆ ಮಾಡೋದಕ್ಕೆ ಕಾರಣವೇನು? ಪ್ರಶ್ನೆಗಳಿದೆ. ಇವ್ರು ಯಾವಾಗ್ಲೂ ಸಿಎಂ ಪರವಾಗಿ ನಿಲ್ಲುವಂಥ ಸಚಿವರುಗಳು, ಹಿರಿಯರು, ಇವರದ್ದೇ ಆದ ವರ್ಚಸ್ಸನ್ನು ಹೊಂದಿರುವವರು, ಒಂದು ಸಮುದಾಯವನ್ನು ಪ್ರತಿನಿಧಿಸುವವರು. ಸೊ ಹೀಗಿರಬೇಕಾದ್ರೆ ಇವ್ರುಗಳೇ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರ ಉದ್ದೇಶ ಏನು? ಪ್ರಶ್ನೆ ಇದೆ. ನಾವು ತಿಂಡಿಗೆ ಸೇರಿದ್ದು ಯಾವ ಸಭೆನೂ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಒಪ್ಕೊಳ್ಳೋದಕ್ಕೆ ರಾಜಕೀಯ ವಲಯದಲ್ಲಿ ಯಾರೂ ರೆಡಿ ಇಲ್ಲ. ತಿಂಡಿಗೆ 3 ಜನ ಈ ಸಂದರ್ಭದಲ್ಲಿ ಸೇರುವಂಥದ್ದು ಏನು ಅನ್ನೋದು ಅನುಮಾನ. ಈಗಾಗಲೇ ಕೆಲವೊಂದಷ್ಟು ಬಾರಿ ಒಟ್ಟಿಗೆ ಸೇರಿದಾಗ ಹೈಕಮಾಂಡ್ ನಾಯಕರು ಹೇಳಿಬಿಟ್ಟಿದ್ದಾರೆ, ತಿಂಡಿಗೆ, ಕಾಫಿಗೆ, ಊಟಕ್ಕೆ ನೀವು ಒಟ್ಟಿಗೆ ಸೇರೋದು ಬೇಡ, ಏನು ಬೇಡ ಅಂತ. ಸದ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ, ಬದಲಾವಣೆಯ ಗಾಳಿ, ಕ್ರಾಂತಿ, ಈ ಥರದ್ದೆಲ್ಲವೂ ಸುಳಿವು ಸುದ್ದಿ ಸಾಕಷ್ಟು ಓಡಾಡ್ತಾ ಇದೆ. ಇದರ ಬೆನ್ನಲ್ಲೇ ತ್ರಿಮೂರ್ತಿಗಳು ಸೇರಿರೋದ್ರ ಉದ್ದೇಶ ಏನು? ಸತೀಶ್ ಜಾರಕಿಹೊಳಿ ಅವ್ರನ್ನ ನೋಡಿ, ಮಹದೇವಪ್ಪನವ್ರು ನೋಡಿ, ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ನೋಡಿ, ಸಿದ್ದರಾಮಯ್ಯನವ್ರ ಬೆನ್ನಿಗೆ ಯಾವಾಗಲೂ ನಿಂತ್ಕೊಳ್ಳೋದು ಇವರೇ 3 ಜನ. ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅನ್ನೋದು ಇವರೇ 3 ಜನ. ಸಿಎಂ ಬದಲಾವಣೆ ಆದರೆ ಆ ರೇಸ್ನಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾರೆ. ಬೇಕಿದ್ರೆ ಅನಗತ್ಯ ಚರ್ಚೆ ಇದೆಲ್ಲವೂ ಅಂತ ಹೇಳ್ತಾರೆ. ಸಿಎಂ ಪರವಾಗಿ ನಿಂತ್ಕೊಳ್ತಾರೆ. ಇವ್ರು 3 ಜನನೇ ಈಗ ತಿಂಡಿಗೆ ಸೇರಿರೋದು ಅಂತ ಇವ್ರಿಗೇನು ಹೇಳ್ತಿರೋದೆ? ಅದು ಯಾಕೆ ಇದೇ ಸಂದರ್ಭದಲ್ಲಿ? ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಪರ್ಮಿಷನ್ ಕೇಳಿದ್ದಾರೆ, ಸಮಯ ಕೇಳಿದ್ದಾರೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಅದು ಕೂಡ ಪ್ರಶ್ನೆ ಇದೆ. ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳ್ತಿದ್ದಾರೆ. ಸಿಎಂ ಬದಲಾವಣೆಯ ಕೂಗು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಇವ್ರು 3 ಜನ ಒಗ್ಗಟ್ಟಾಗಿದ್ದು ರಹಸ್ಯ ಮೀಟಿಂಗನ್ನು ಮಾಡಿರೋದು ಸಹಜವಾಗಿ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಕಳೆದ ಬಾರಿ ಎಲ್ಲ ಇವ್ರು 3 ಜನ ಒಟ್ಟಿಗೆ ಇದ್ರೆ ಇವ್ರ ಜೊತೆಗೆ ಇನ್ನೊಬ್ರು ಆ್ಯಡ್ ಆನ್ ಆಗ್ತಿದ್ರು, ಅದು ರಾಜಣ್ಣ. ಈಗ ರಾಜಣ್ಣ ಇಲ್ಲ. ಬಟ್ ಇವ್ರು 3 ಜನ ಒಟ್ಟಿಗೆ ಸೇರ್ತಾ ಇರೋದು ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಾಕಷ್ಟು ಅಸಮಾಧಾನವನ್ನು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ವ್ಯಕ್ತಪಡಿಸುವವರು, ಸಿಎಂ ಪರವಾಗಿ ನಿಂತ್ಕೊಳ್ಳೋರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅಂತ ಪಟ್ಟು ಹಿಡಿದು ಕೂತವರು. ಸೊ ಹೀಗಿರಬೇಕಾದ್ರೆ ಇವ್ರು 3 ಜನನೇ ಒಟ್ಟಿಗೆ ಸೇರಿರೋದಿದೆಯಲ್ಲ, ಈ ಸಂದರ್ಭ, ಈ ಸಮಯ, ಈ ಪರಿಸ್ಥಿತಿಯಲ್ಲಿ ಇದು ನಾನಾ ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇರೋದು. ಏನು ನಡೀತಾ ಇದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ? ಏನು ಹೇಳಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನಿಗರು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಯ ನಿರೀಕ್ಷೆನೆ ಇಟ್ಕೊಳ್ಳಲಾಗಿದೆ. ಕೆಲವರ ಸ್ಟೇಟ್ಮೆಂಟ್ಗಳು, ಕೆಲವರ ನಡವಳಿಕೆಗಳು, ಇದೆಲ್ಲವೂ ಆ ಥರದೊಂದು ಮೆಸೇಜ್ ಪಾಸ್ ಮಾಡ್ತಾ ಇದೆ. ಸಿಎಂ ಬದಲಾವಣೆಯ ವಿಚಾರ ಪ್ರಸ್ತಾಪದಲ್ಲಿದೆ. ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ತ್ರಿಮೂರ್ತಿ ಸಚಿವರುಗಳು, ಸಿಎಂ ಆಪ್ತರು, ಸಿಎಂ ವಲಯದಲ್ಲಿ ಗುರುತಿಸಿಕೊಳ್ಳುವವರು, ಸಿಎಂ ಪರವಾಗಿ ಬ್ಯಾಟ್ ಬೀಸುವವರು, ತಿಂಡಿಗೆ ಸೇರುವ ಅಗತ್ಯತೆ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ ಸ್ವಾಮಿ? ನೀತಿ, ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರೋಂಥದ್ದು. ಒಂದು ಪ್ರಮುಖವಾಗಿ ಸಿಎಂ ಸ್ಥಾನದ ಪವರ್ ಶೇರಿಂಗ್ ವಿಚಾರ, ಇನ್ನು ಎರಡನೇದಾಗಿ ಕ್ಯಾಬಿನೆಟ್ ರೀಶಫಲ್ ವಿಚಾರ ವಲಯದಲ್ಲಿ ಭಾರಿ ಚರ್ಚೆಗೀಡು ಮಾಡ್ತಾ ಇರೋಂಥದ್ದು. ಯಾಕಂದ್ರೆ ಕಳೆದ 2-3 ತಿಂಗಳಿಂದ ಕಾಂಗ್ರೆಸ್ ವಲಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ಬಣ ಸಾಕಷ್ಟು ಹೇಳಿಕೆಗಳು, ವಾಕ್ಸಮರಗಳು ನಡೀತಾ ಇದೆ. ಈಗ
ಯಾವ ಏನು ರಾಜ್ಯ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ಈಗಾಗಲೇ ತೆರೆಮರೆಯ ಕಸರತ್ತು ಶುರುವಾಗಿರೋಂಥದ್ದು. ಹಾಗಾಗಿ ಒಂದು ಕಡೆ ಹೈಕಮಾಂಡ್ಗೆ ಈಗಾಗಲೇ ಮನವಿ ಕೂಡ ಹೋಗಿದೆ. ಅಂದರೆ ಹಿರಿಯ ಶಾಸಕರು ಹಾಗೂ 3-4 ಬಾರಿ ಗೆದ್ದಂತಹ ಶಾಸಕರು ಕೂಡ ನಾವು ಸಚಿವ ಆಕಾಂಕ್ಷಿಗಳಿದ್ದೇವೆ, ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇವೆ, ಹಾಗಾಗಿ ನಮಗೂ ಅವಕಾಶ ಕೊಡಿ ಎಂಬ ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ತೆರೆಮರೆಯ ಕಸರತ್ತನ್ನು ಒಂದು ಕಡೆ ನಡೆಸ್ತಾ ಇದೆ. ಹಾಗಾಗಿ ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಏನು ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ಒಂದು ರೀತಿ ತೆರೆಮರೆಯ ಕಸರತ್ತುಗಳು, ಒಂದು ಕಡೆ ಒತ್ತಡಗಳು, ಮತ್ತೊಂದು ಕಡೆ ನಮಗೂ CM ನಾವು ಆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದೇವೆ, ರೇಸ್ನಲ್ಲಿದ್ದೇವೆ ಎಂಬ ಹೇಳಿಕೆಯನ್ನು ಈಗ ಕೊಡ್ತಾ ಇರೋಂಥದ್ದು. ಈಗಾಗಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದೆ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಎಂಟ್ರಿಗೂ ಕೂಡ ಅಂದರೆ CM ಸಿದ್ದರಾಮಯ್ಯನವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರುಗಳು ಈಗ ಹೈಕಮಾಂಡ್ ಎಂಟ್ರಿ ಆಗಬೇಕು, ರಾಜ್ಯ ಕಾಂಗ್ರೆಸ್ ಇದಕ್ಕೆ ಎಂಟ್ರಿ ಆಗಬೇಕು, ಇಲ್ಲೇ ಆಗ್ತಾ ಇರುವಂಥ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು. ಇದನ್ನು ಹೊರತುಪಡಿಸಿದ್ರೆ ಈಗ ಯಾರ್ಯಾರನ್ನ ಸಮುದಾಯವಾರು ಯಾರ್ಯಾರಿಗೆ ಅವಕಾಶ ಕೊಡ್ತಾರೆ ರೀಶಫಲ್ ಆದಂಥ ಸಂದರ್ಭದಲ್ಲಿ ಆಗುತ್ತೆ ಅನ್ನೋ ವಿಚಾರಗಳು ಈಗಾಗಲೇ ಶುರುವಾಗಿದೆ. ಹಾಗಾಗಿ ಇವತ್ತು 3 ಪ್ರಮುಖ ಸರ್ಕಾರದ ಸಚಿವರುಗಳು, ಒಂದು ಗೃಹ ಸಚಿವರಾದಂತಹ ಪರಮೇಶ್ವರ್, ಮಹದೇವಪ್ಪ ಅವರು ಮತ್ತೆ ಸತೀಶ್ ಜಾರಕಿಹೊಳಿ, 3 ಪ್ರಬಲವಾದ ನಾಯಕ ಸಚಿವರುಗಳು ಇವತ್ತು ರಹಸ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಕಡೆ ರಿಷಫಲ್ ಸೇರಿದಂತೆ ಈಗ ಮತ್ತೆ CM ಸಿದ್ದರಾಮಯ್ಯನವರು ಸಚಿವರಿಗೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಅಂದ್ರೆ ಇದೇ 13ನೇ ತಾರೀಕು ಸಚಿವರಿಗೆ ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಂದ್ರೆ ಯಾವ ವಿಚಾರಕ್ಕಾಗಿ ಪ್ರತಿ ಸಚಿವರನ್ನ ಡಿನ್ನರ್ ವಿಚಾರಕ್ಕೆ ಕರೆದಿರುವಂತದ್ದು, ಒಂದು ಪವರ್ ಶೇರಿಂಗ್ ವಿಚಾರಕ್ಕ ಅಥವಾ ಕಾಂಗ್ರೆಸ್ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಒಬ್ಬೊಬ್ಬ ಪ್ರಮುಖ ಸಮುದಾಯವಾರು ಕೂಡ ಒಬ್ಬೊಬ್ಬರನ್ನು ತಮ್ಮ ಸಮುದಾಯಗಳಿಗೆ ಹೆಚ್ಚಿನವಾದಂತೂ ಮನ್ನಣೆ ಕೊಡಬೇಕು, ಬೇಡಿಕೆಯನ್ನ ಕೊಡಬೇಕು ಅನ್ನೋದು ಸಾಕಷ್ಟು ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಅವತ್ತು ಸಮುದಾಯವಾರು ಕೂಡ ರೀಶಫಲ್ ಆದಂತ ಸಂದರ್ಭದಲ್ಲಿ ಯಾವ ಶಾಸಕರಿಗೆ ಅವಕಾಶ ಕೊಡಬೇಕು ಅನ್ನೋದು ಚರ್ಚೆ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ಈಗಾಗಲೇ ಕೆಲವು ಸಚಿವರು ಹೇಳ್ತಾ ಇರುವಂತದ್ದು, ಕರೆಯೋದು ಪಕ್ಷದ ವಿಚಾರಕ್ಕೆ, ಪಕ್ಷದ ಚರ್ಚೆಗೆ ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ CM ಡಿನ್ನರ್ ಕರೆದಿರಬಹುದು, ಆದ್ರೆ ಹೆಚ್ಚಿನ ಮಾಹಿತಿ ನಮಗಿಲ್ಲ ಅನ್ನೋದು ಕೆಲವು ಸಚಿವರ ಒಂದು ಹೇಳಿಕೆ. ಆದ್ರೆ 13ನೇ ತಾರೀಕು CM ಸಚಿವರನ್ನ ಡಿನ್ನರ್ ಕರೆದಿರೋದು ಯಾಕೆ, ರೀಶಫಲ್ ಆಗುತ್ತಾ, ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಮಹದೇವಪ್ಪ ಆಗಿರ್ಬೋದು, ಅಥವಾ ಪರಮೇಶ್ವರ್ ಆಗಿರ್ಬೋದು, ಈ 3 ಸಚಿವರ ಒಂದು ರಹಸ್ಯವಾದ ಒಂದು ಸಭೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ರೀಶಫಲ್ ಆದಂತ ಸಂದರ್ಭದಲ್ಲಿ ಅಂದ್ರೆ ಕ್ಯಾಬಿನೆಟ್ಗೆ ಯಾರನ್ನೆಲ್ಲ ಸೇರಿಸ್ಕೊಳ್ಬೇಕು, ಸಮುದಾಯವಾರು ಯಾರ್ಯಾರು ಅಂದ್ರೆ ತಮ್ಮ ಸಮುದಾಯದಿಂದ ಯಾರಿಗೆಲ್ಲ ಅವಕಾಶ ಕೊಡಬೇಕು ಅನ್ನೋ ಬೇಡಿಕೆಯನ್ನ CM ಮುಂದೆ ಇಡ್ತಾರಾ, ಅಥವಾ CM ಮೂಲಕ ಹೈಕಮಾಂಡ್ಗೆ ಇನ್ನಷ್ಟು ಒತ್ತಡ